ಈ ಊರ ದೇವ್ರ ಸಿದ್ದಪ್ಪಗೆ ಒಂದು ತಲೆ ಮೇಲೆ ಕಾಯಿ ಒಡೆದು ದೇವರೇ ಭಾಳ ನಾನು ಬಿಡಿಸಿದ್ಯಪ್ಪ ಮೋಕ್ಷ ಮಾಡಿದ್ರಿ ಅಂತ ಕೈ ಮುಗಿದು ಬಿಡ್ತೀನಪ್ಪ. ಮಾಡೋ ಕೆಲಸ ಮೋದಿಯವರು ನೋಡ್ರಿ. ನೀವು ಇವತ್ತು ಕೇಳ್ತೀರಿ ಸಾಹೇಬ್ರೆ, ಹಿಂದೆ ದೇಶದಾಗ ಸರ್ಕಾರ ಇದ್ದು ಅಲ್ಲ, ಸುಳೆ ಮಕ್ಕಳ ಇಲ್ಲೆಲ್ಲ ನಾವು ಸಾಕ್ಷಿ ಕುಡಿಲಾರ್ದಂಥ ನೀರು ನಾವು ಕುಡಿಲಕತ್ತಿದ್ದೆವು, ನಿಮಗೆ ದೇಶದಾಗ ಧಾಡಾಗ್ಯದೇನ್ರು, ನಮಗೆಲ್ಲ ನಳ ನೀರು ಕುಡ್ಬೇಕಂತ ಕೇಳಿದ್ರೇನ್ರಪ್ಪ ಈ ದೇಶ. R1 न्यूज़ में आपका स्वागत है. मैं आपके साथ फरहान नाज़. ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮದ ಸ್ನೇಹಿತರನ್ನ ಸ್ವಾಗತ ಕೋರುತ್ತೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ RS ಪಾಟೀಲ್ ಕುಂಜಗೋಳವ್ರನ್ನ ನಾನು ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಜನಪ್ರಿಯ ಲೋಕಸಭಾ ಸದಸ್ಯರಾದ ರಮೇಶ್ ಜಿಗಣಿ ಸಾಹೇಬ್ರನ್ನ ನಾನು ಸ್ವಾಗತ ಕೋರುತ್ತೇನೆ. ಈ ಪತ್ರಿಕಾಗೋಷ್ಠಿಯನ್ನು ರಮೇಶ್ ಜಿಗಣಿ ಸಾಹೇಬರು ನಡೆಸಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿ ನಮ್ಮ 9 ವರ್ಷದ ನಮ್ಮ ಪಕ್ಷ ಮತ್ತು ಸರ್ಕಾರ ಮಾಡಿರ್ತಕ್ಕಂಥ ಜಿಲ್ಲೆಯ ಅಭಿವೃದ್ಧಿ ಸಲುವಾಗಿ ಅಂತಕ್ಕಂಥ ಮಾತುವನ್ನು ಮೊಟ್ಟ ಮೊದಲಿಗೆ ನಾನು ಈ ಸಂದರ್ಭದಲ್ಲಿ ಹೇಳಿ, ದೇಶದ ಪ್ರಧಾನಮಂತ್ರಿಗಳು, ನಮ್ಮ ನೆಚ್ಚಿನ ನಾಯಕರು, ನಾವು ಎಷ್ಟು ಅವ್ರನ್ನ ಹೊಗಳಿದ್ರೂ ಕಡಿಮೆನೇ. ಯಾಕಂತಂದರೆ ಅಪರೂಪದ ಒಬ್ಬ ವ್ಯಕ್ತಿ ಅವರು, ಪ್ರಧಾನಮಂತ್ರಿ. ಹಿಂದೆ ಯಾವತ್ತೂ ಕೂಡ ಅಂಥ ವಿಶಾಲವಾದ ಹೃದಯದ ಮನುಷ್ಯನ ನಾವು 40-45 ವರ್ಷ ರಾಜಕಾರಣದಲ್ಲಿದ್ದರೂ ಕೂಡ ಇಂಥವ್ರನ್ನ ನಾವು ನೋಡಲಿಕ್ಕೆ ಯಾವತ್ತೂ ಕೂಡ ಸಾಧ್ಯ ಆಗಲಿಲ್ಲ. ಇವತ್ತು ಬರೀ ಇಲ್ಲಿ ನಿಮಗೆಲ್ಲನೂ ಕೊಡ್ತೀನಿ. ನನ್ನ ಒಂದು ನೋಟಿನ ಮುಖಾಂತರ ನಿಮ್ಮೆಲ್ಲರಿಗೂ ಒಂದು ಪ್ರತಿಯನ್ನು ಜಿಲ್ಲೆಯಲ್ಲಿ ನ್ಯಾಷನಲ್ ಹೈವೇ ಅಭಿವೃದ್ಧಿ, ಕೇಂದ್ರ ಸರ್ಕಾರದಿಂದ ಬಂದ ಹಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಕಡೆ ನಾನು ಕೊಡ್ತೀನಿ. ಆಮೇಲೆ ನಿಮಗೆಲ್ಲರೇ ಇದ್ರ ಬಗ್ಗೆ ಏನಾದರೂ ಒಂದು ಸಂಶಯ ಇದ್ದರೆ ಒಂದು ನನ್ನ ಆಫೀಸಿಗೆ ತಾವು ದಯವಿಟ್ಟು ಒಂದು ನಂಬರ್ ಕೊಡ್ತೀನಿ. ಅದು 73409406528 ಕೋರಿ ಅಂತ ಹೇಳಿ ನನ್ನ ಆಪ್ತಾ ಇರ್ತಾನೆ. ಅವನಿಗೆ ದಯವಿಟ್ಟು ತಾವು ಫೋನ್ ಮಾಡಿ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಮಾಡ್ಕೋಬಹುದು ಅಂತಕ್ಕಂಥ ಮಾತನ್ನು ನಾನು ಹೇಳಿ, ಅದರಲ್ಲೂ ವಿಶೇಷವಾಗಿ ನನ್ನ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ 9 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನದು ಸರ್ಕಾರದ ಕೊಡುಗೆ, ಇದು ಅಪಾರವಾದಂಥ ಒಂದು ಕೊಡುಗೆ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಿಂದೆ ಇಷ್ಟೊಂದು ಅಭಿವೃದ್ಧಿ ಕೆಲಸ ಜಿಲ್ಲೆಯಲ್ಲಿ ಯಾವತ್ತೂ ಕೂಡ ಆಗಿರಲಿಲ್ಲ. ನಾನು ಪ್ರತಿಯೊಂದು ಪತ್ರಗಳು ಈ ನ್ಯಾಷನಲ್ ಹೈವೇ ಆಮೇಲೆ ಸ್ಟೇಟು ಹೈವೇಗಳನ್ನು ದೇಶದ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡಿದ್ರೂ ಕೂಡ ಅಲ್ಲೇ ಆಗತಕ್ಕಂಥ ವ್ಯತ್ಯಾಸಗಳು, ಈಗ ಒಂದು ಊರೊಳಗೆ, ಈಗ ನಿಮಗೆ ಉದಾಹರಣೆಗೆ ಹೇಳೋದಾದ್ರೆ ಮನಗುಳ್ಳಿ ಊರ ಹತ್ರ ನ್ಯಾಷನಲ್ ಹೈವೇ ಮುಗಿದು ಸುಮಾರು 8-10 ವರ್ಷ ಆಗಿತ್ತು. ನಾವು ವಾಪಸ್ಸು ಚಿಕ್ಕೋಡಿಯಿಂದ ಬಂದ ಮೇಲೆ ಜನ ವಿಪರೀತ ನನ್ನ ಬಂದ ಮೇಲೆ ನೋಡಿರಿ, ಇಲ್ಲಿ ಮೊದಲು MP ಗಳಿದ್ದರು, ಅವ್ರಿಗೆ ಯಾರೂ ಕೇಳಲಿಲ್ಲ. ನಾವು ವಾಪಸ್ಸು ಚಿಕ್ಕೋಡಿಯಿಂದ ಬಂದ ಮೇಲೆ ದಿನ ನನ್ನ ಮೇಲೆ ಕಿರಿಕಿರಿ ಏನು, ನಮ್ಗೆ ROB ಆಗಬೇಕು, ಒಂದು ಓವರ್ ಬ್ರಿಡ್ಜ್. ನಮ್ಮ ದಿನ ನಮ್ಮ ಕುರಿ ಸಾಯ್ಲಾಗತ್ತೇವ, ದನಗಳು ಸಾಯ್ಲಾಗತ್ತೇವ, ನಮ್ಮ ಇಡೀ ಜಮೀನುಗಳು ನಮ್ಮ ಊರು ಬಿಟ್ಟು ಅಪೋಸಿಟ್ ಡೈರೆಕ್ಷನಲ್ಲಿ ನಮ್ಮ ಇಡೀ ಊರಿನ ಜಮೀನುಗಳದಾವ. ನಾವು ಹೈದು ಹೋಗಬೇಕು ಅಂತಂದ್ರೆ ನಮಗೆ ಭಯಂಕರ ತ್ರಾಸಾಗ್ಯದ, ಇಲ್ಲೊಂದು ಬ್ರಿಡ್ಜ್ ಮಾಡಿಕೊಡ್ಬೇಕು ಅಂಥೇಳಿ ಪದೇ ನಿಮಗೆ ಉದಾಹರಣೆ ಹೇಳಕತ್ತೀನಿ. ಪದೇ ಜೀವ ತಿಂದರು. ಅದ್ರ ಜೊತೆಗೆ NTPC ಹತ್ರ ಅಲ್ಲಿನೂ ಕೂಡ ಬ್ರಿಡ್ಜ್ ಮಾಡಿರಲಿಲ್ಲ. ಅಲ್ಲಿ ಅವರು ಕೂಡ ನಮ್ಮ NTPC ಅವರು ನಮ್ಮ ಲಾರಿಗಳು ಬಂದರೆ ಇಲ್ಲಿ ಹೈದು ಹೋಗಲಿಕ್ಕೆ ಭಾಳ ತೊಂದರೆ ಆಗ್ಯದ, ಆಕ್ಸಿಡೆಂಟ್ ಆಗ್ಲಕತ್ತ ಅವ್ರು ಹೇಳೋರು. ಅಲ್ಲಿ ಇರ್ತಕ್ಕಂಥ ಹಳ್ಳಿ ಜನ ನಾವು ಅಲ್ಲಿ ಅಡ್ಡಾಡಬೇಕಾದ ತೊಂದರೆ ಆಗ್ತದಂತ ಅವ್ರು ಹೇಳೋರು. ಹೀಗಾಗಿ ನ್ಯಾಷನಲ್ ಹೈವೇ ಮಾಡಿದರು 10 ವರ್ಷ. ಆಮೇಲೆ ನಾನು ಬಂದ ಮೇಲೆ ಇವು ಸಣ್ಣ ಇಂಥವು ಎಲ್ಲೆಲ್ಲಿ ಲೋಪದೋಷಗಳಾಗ್ಯಾವ ಅವನ್ನೆಲ್ಲ ಸರಿಪಡಿಸಲಿಕ್ಕೆ ಎಲ್ಲನೂ ಕೂಡ ಪ್ರಯಾಸ ಮಾಡಿ ನಾನು ಸಂಪೂರ್ಣವಾಗಿ ಆ ಜನರ ಬೇಡಿಕೆಗಳು ಏನಿದ್ದು ಅವೆಲ್ಲನೂ ಕೂಡ ನಾನು ನೆರವೇರಿಸಿನಿ ಹೈವೇಗೆ ಸಂಬಂಧಪಟ್ಟಂತೆ ಅಂಥೇಳಿ ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಈ ಮಾತನ್ನು ಹೇಳಿ, 9 ವರ್ಷದಲ್ಲಿ ಸಾಕಷ್ಟು ಹಣ ನಿಮಗೆ ನಾನು ಹೇಳ್ಕೊತಾ ಇದ್ದೀನಿ.
ಈ 9 ವರ್ಷಗಳಲ್ಲಿ ನನ್ನ ಸರ್ಕಾರ ನನ್ನ ಜಿಲ್ಲೆಯ ಅಭಿವೃದ್ಧಿ ಸಲುವಾಗಿ ಸುಮಾರು 1 ಲಕ್ಷ ಕೋಟಿ ಹಣವನ್ನು ನನ್ನ ಜಿಲ್ಲೆಯ ಅಭಿವೃದ್ಧಿಗಾಗಿ ಹಣ ಕೊಟ್ಟಾರ ಅಂತಕ್ಕಂಥದ್ದು ನಾನು ಹೇಳ್ಕೊತಾ ಇದ್ದೆ. ಇವತ್ತು ಅದನ್ನು ಸಂಪೂರ್ಣ ವರದಿಯನ್ನು ನಿಮ್ಮ ಕಡೆ ನಾನು ಕೊಡ್ತಕ್ಕಂಥ ಪ್ರಯಾಸವನ್ನು ಮಾಡ್ತೀನಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿ, ನಾನು ನನ್ನ ಜಿಲ್ಲೆಯ ಪರವಾಗಿ, ನನ್ನ ಜಿಲ್ಲೆಯ ಜನರ ಪರವಾಗಿ, ನಾನು ಕೂಡ 3 ಸಲ ಚುನಾವಣೆಯಲ್ಲಿ ಈ ಭಾಗದ ಜನ ನನಗೆ ಮತ ಹಾಕಿ ಕಳಿಸ್ಯಾರ. ನಾನು ಎಲ್ಲರ ಪರವಾಗಿ ನನ್ನ ಪ್ರಧಾನಮಂತ್ರಿಗೆ, ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ನಾನು ಬಹಳ ಋಣಿಯಾಗಿದ್ದೇನೆ. ಹೃದಯಪೂರ್ವಕವಾಗಿ ಅವರಿಗೆ ನಮನೆಗಳನ್ನು ಹೇಳಲಿಕ್ಕೆ ನಾನು ಪ್ರಯಾಸ ಮಾಡ್ತೀನಿ ಅಂಥೇಳಿ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಿ, ಅದರ ಜೊತೆಗೆ ಈಗ ನಾ ಹೇಳಿದ್ದು ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಅಷ್ಟೇ ಹೇಳೀನಿ ನಾನು. ಆದರೆ ದೇಶದಲ್ಲಿ ಎಲ್ಲನೂ ಕಡೆ, ಪ್ರತಿಯೊಂದು ಕಡೆ, ಎಲ್ಲೇ ಮಹಾರಾಷ್ಟ್ರಕ್ಕೆ ಹೋಗ್ರಿ, ಬೇರೆ ರಾಜ್ಯಗಳಿಗೆ ಹೋಗ್ರಿ, ಆಂಧ್ರಕ್ಕೆ ಹೋಗ್ರಿ, ತಮಿಳ್ನಾಡಿಗೆ ಹೋಗ್ರಿ, ಎಲ್ಲಿ ಬೇಕಾದ. ಆದರೆ ತಮಿಳ್ನಾಡು ನಮಗಿಂತಲೂ ಸ್ವಲ್ಪ ಫಾಸ್ಟ್ ಅದ ರೋಡ್ಗಳಲ್ಲಿ, ನ್ಯಾಷನಲ್ ಹೈವೇಗಳಲ್ಲಿ. ತಮಿಳ್ನಾಡು ಮೊದಲಿನಿಂದಲೂ ಅಲ್ಲೇನಾಯಿತು ಅವ್ರಿಗೆ ಅಡ್ವಾಂಟೇಜು ಅಂತಂದ್ರೆ, ತಮಿಳ್ನಾಡಿನವ್ರಿಗೇ ಈ ಟ್ರಾನ್ಸ್ಪೋರ್ಟ್ ಮಂತ್ರಾಲಯ ಕೊಟ್ಕೋತೆ ಬಂದರು. ಹಿಂದೆ ಕಾಂಗ್ರೆಸ್ನವ್ರು ಕೊಟ್ಟರು, ನಾವು ಬಂದ ಮೇಲೆ ನಾವು ಕೊಟ್ಟರು. ಹೀಗಾಗಿ ನಮಗಿಂತ ಒಂದು ಸ್ವಲ್ಪ ಮುಂಚೂಣಿಯಲ್ಲಿ ತಮಿಳ್ನಾಡಲ್ಲ. ಅದು ಬಿಟ್ಟರೆ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಯಗಳಿಗೂ ಕೂಡ ಸಾಕಷ್ಟು ಅಭಿವೃದ್ಧಿಯ ಕೆಲಸಗಳನ್ನು ಮಾಡ್ತಕ್ಕಂಥ ಪ್ರಯಾಸ ನಮ್ಮ 9 ವರ್ಷ ಸರ್ಕಾರದಲ್ಲಿ ಆಗ್ಯದ ಅಂಥೇಳಿ ಭಾಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಿ, ಇಲ್ಲೊಂದು ನಿಮಗೊಂದು ಸಣ್ಣದೊಂದು ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ, ಕಂಪ್ಯಾರಿಸನ್. ಏನಪ್ಪ, ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ರಿಲೀಸ್ ದ ಫಂಡ್ ಲಾಸ್ಟ್ 9 years ಫಾರ್ ದಿ ವೇರಿಯಸ್ ಮೆಜಾರಿಟಿ ಡೆವಲಪ್ಮೆಂಟ್ ಇನ್ ಇಂಡಿಯಾ. ಮೊದಲನೇದ್ದು ಫಾರೆಕ್ಸ್ ರಿಸರ್ವ್ಸ್ ಬಿಫೋರ್ ಇಂಡಿಪೆಂಡೆಂಟ್, ಅಂದರೆ ಇವತ್ತಿನ ತನಕ, ಅಂದರೆ 2014ರಲ್ಲಿ ಅವ್ರದ್ದು ಒಟ್ಟು ಎಷ್ಟಿತ್ತಪ್ಪ ಅಂತಂದ್ರೆ, ವಿದೇಶಿ ವಿನಿಮಯ ಬಂಡವಾಳ ಎಷ್ಟಿತ್ತಪ್ಪ ಅಂದ್ರೆ $303.67 ಮಿಲಿಯನ್ ಇತ್ತಪ್ಪ. ಇವತ್ತು ಆಫ್ಟರ್ 2014, ಆಫ್ಟರ್ ದ ಇಂಡಿಪೆಂಡೆಂಟ್, ಆಫ್ಟರ್ 2014 ಇವತ್ತು ಎಷ್ಟಪ್ಪ ನಮ್ಮ ಸರ್ಕಾರ ಬಂದ ಮೇಲೆ ಅಂದರೆ $593.73 ಮಿಲಿಯನ್ ಇದು ವಿದೇಶ ಬಂಡವಾಳ ಭಾರತದಲ್ಲಿ ಹೂಡಿದ್ದು ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಎಫ್ ಡಿ ಐ ಫಾರಿನ್ ಇನ್ವೆಸ್ಟ್ಮೆಂಟ್ ಏನದಲ್ಲ, ಫಾರಿನ್ ಡೆವಲಪ್ಮೆಂಟ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಹೇಳ್ತೇವೆ. ಎಫ್ ಡಿ ಐ ಇನ್ಫ್ಲೋಸ್ ಎಷ್ಟಪ್ಪ ಅಂತಂದ್ರೆ, ಬಿಫೋರ್ 2014 $294.7 ಮಿಲಿಯನ್ ಇತ್ತು. ಇವತ್ತು ಆಫ್ಟರ್ 2014 $596.1 ಬಿಲಿಯನ್ ಇಲ್ಲಿ ಹೂಡಿಕೆ ಆಗ್ಯದ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ LPG ಗ್ಯಾಸ್ ಕನೆಕ್ಷನ್, ಇದೆಲ್ಲ ಬಡವರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಅದು ಎಷ್ಟು ಇತ್ತಪ್ಪ ಅಂತಂದ್ರೆ, ಬಿಫೋರ್ 2014 14.5 crores ಇತ್ತು, 14.5 crores ಇತ್ತು. ಆಫ್ಟರ್ ಎಷ್ಟಾಗ್ಯದಪ್ಪ ಅಂತಂದ್ರೆ 31.4 crores ಕನೆಕ್ಷನ್ LPG ಗ್ಯಾಸ್ ಕನೆಕ್ಷನ್ ಆಗ್ಯದ. ಆಮೇಲೆ ಮೆಟ್ರೋ ರೈಲ್ ಇನ್ ಸಿಟೀಸ್, ಬಟ್ ದೇಶದಲ್ಲಿ ಮೆಟ್ರೋ ರೈಲ್ ಸ್ಟೇಷನ್, ಟ್ರೈನ್ಗಳು ಎಷ್ಟಿದ್ವಪ್ಪ ಸಿಟಿನಲ್ಲಿ ಅಂದ್ರೆ, ಬರೀ 5 ಸಿಟಿಗಳಿಗೆ ಮಾತ್ರ ಮೆಟ್ರೋ ರೈಲ್ವೆಗಳಿದ್ದು, 5 ಸಿಟಿಗಳಿಗೆ ಮಾತ್ರ. ಇವತ್ತು 2014 ನಂತರ ಒಟ್ಟು ದೇಶದಲ್ಲಿ 27 ಸಿಟಿಗಳಿಗೆ ಇದು ಮೆಟ್ರೋ ಟ್ರೈನ್ ಮಾಡ್ತಕ್ಕಂಥ ಪ್ರಯಾಸ ಈ 9 ವರ್ಷದಲ್ಲಿ ಆಗದ ಅಂಥೇಳಿ ಭಾಳ ಸಂತೋಷದಿಂದ ಹೇಳ್ತೀನಿ. ಅದರ ಜೊತೆಗೆ ಮೆಟ್ರೋ ರೈಲ್ ನೆಟ್ವರ್ಕ್ ಅಂತ ಇರ್ತದಲ್ಲ, ಅದನ್ನು ನನಗೆ ಶಬ್ದ ಅದು ಬರೋದಿಲ್ಲ. ಅದು ಬಿಫೋರ್ ಎಷ್ಟಿತ್ತಪ್ಪ ಅಂದರೆ 2014ಕ್ಕಿಂತ ಮೊದಲ 248 ಕಿಲೋಮೀಟರು ವ್ಯಾಪ್ತಿ ಆಯಿತು. ಇವತ್ತು ಎಷ್ಟದ ಅಂತಂದರೆ 860 ಕಿಲೋಮೀಟರ್ ವ್ಯಾಪ್ತಿಗೆ ಅಳವಡಿಸಲಾಗಿದೆ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಈ ಪುರಾತನ ತತ್ವ ಇಲಾಖೆ ಅದ, ಅದಕ್ಕೆ ಏನು ಹೇಳ್ತೀರಿ ಅದನ್ನು, NQTC ರಿಟ್ರೈಸೋ ಏನೋ ಹೇಳ್ತಾರಲ್ಲ, ಅದು ಪುರಾತನ ಐತಿಹಾಸಿಕ ಸ್ಥಳಗಳಂತ ಏನು ಹೇಳ್ತೇವಲ್ಲ, ಐತಿಹಾಸಿಕ ಸ್ಥಳಗಳ ಅಭಿವೃದ್ಧಿ
ಹಿಂದೆ ಎಷ್ಟಾಗಿದ್ವಪ್ಪ ಅಂದ್ರೆ ಈ ಸ್ವತಂತ್ರ ಸಿಕ್ಕು 2014 ತನ 228 ಸಾರಿ 2013 ಐತಿಹಾಸಿಕ ಸ್ಥಳಗಳನ್ನು ಅಭಿವೃದ್ಧಿ ಮಾಡಿದರು. ಎಷ್ಟು? 13, ಬರೀ 13. ಇವತ್ತು ಎಷ್ಟಾಗ್ಯಾವಪ್ಪ ಅಂತಂದರೆ 2014 ನಂತರ 231 ಐತಿಹಾಸಿಕ ಸ್ಥಳಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರ ಮಾಡ್ಯದ ಅಂತಕ್ಕಂಥ ಮೋದಿಯವರು ಮಾಡ್ಯಾರ ಅಂತಕ್ಕಂಥದ್ದು ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಮೆಟ್ರೋ ರೈಲ್ ನೆಟ್ವರ್ಕ್ ಎಷ್ಟಪ್ಪ ಅಂದರೆ 248 ಕಿಲೋಮೀಟರ್ಸು, ಆಫ್ಟರ್ ಎಷ್ಟಪ್ಪ ಅಂದರೆ 860 ಕಿಲೋಮೀಟರ ವ್ಯಾಪ್ತಿ ಆಗ್ಯದ ಅಂಥೇಳಿ ನಾನು ಭಾಳ ಸಂತೋಷದಿಂದ ಹೇಳ್ತೀನಿ. ಅದ್ರ ಜೊತೆಗೆ ಇದು ಆವಾಸ್ ಯೋಜನೆ, ಈ ಮನೆಗಳು 2014 ತನಕ ಎಷ್ಟಿತ್ತು ಅಂದರೆ 1.48 crores ಟೋಟಲ್ ಇತ್ತು. ಇವತ್ತು 2014 ನಂತರ 3,7 ಲಕ್ಷ ಮನೆಗಳನ್ನು ಕಟ್ಟಿಸ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡದ ಅಂತ ಹೇಳ್ತೀನಿ. ಅದರ ಜೊತೆಗೆ ನಿಮ್ಮ ಬಿಜಾಪುರ ಏರ್ಪೋರ್ಟ್ ಹಿಡ್ಕೊಂಡು ದೇಶದಲ್ಲಿ ಒಟ್ಟು ಏರ್ಪೋರ್ಟು 2014 ತನಕ ಎಷ್ಟಿತ್ತು ಅಂದರೆ ಬರೀ 74 ಇದ್ದು ದೇಶದಾಗ ಏರ್ಪೋರ್ಟ್ಗಳು ಇಡೀ ದೇಶದಾಗ. ಇವತ್ತು ಎಷ್ಟಾಗ್ಯಾವಪ್ಪ ಅಂತಂದರೆ 2014 ನಂತರ 148 ಏರ್ಪೋರ್ಟ್ ಬಿಜಾಪುರ ಹಿಡ್ಕೊಂಡು 148 ಏರ್ಪೋರ್ಟ್ಗಳು ನಮ್ಮ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಮಾಡ್ಯದ. ಅದರ ಜೊತೆಗೆ ಎಕ್ಸ್ಪೋರ್ಟ್ ಮೊದಲು ಎಷ್ಟಿತ್ತಪ್ಪ ಅಂದರೆ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗೋದು ಎಷ್ಟಿತ್ತಪ್ಪ ಅಂತಂದ್ರೆ ಬರೀ $1.928 ಬಿಲಿಯನ್ ಇತ್ತು ಅಷ್ಟೇ. ಇವತ್ತು ಎಷ್ಟಾಗ್ಯದ ಅಂತಂದ್ರೆ $2.959 ಮಿಲಿಯನ್ ಇವತ್ತು ಎಕ್ಸ್ಪೋರ್ಟ್, ಇವತ್ತು ನಮ್ಮ ದೇಶದಿಂದ ಎಕ್ಸ್ಪೋರ್ಟ್ ಅಷ್ಟು ಆಗ್ತಾಯಿದೆ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದ್ರ ಜೊತೆಗೆ ಭಾಳ ಸಂತೋಷವಾಗಿ ಇನ್ನೊಂದು ಮಾತು ಏನಪ್ಪ ಅಂದ್ರೆ ರೈಲ್ವೆ ಇಲೆಕ್ಟ್ರಿಫಿಕೇಷನ್. ಎಂದರೆ ರೈಲ್ವೆ ಇಲೆಕ್ಟ್ರಿಫಿಕೇಷನ್ ಗೊತ್ತಿತ್ತಾ? ಪುನಃ ಬಾಂಬೆ ಒಂದು ಬಿಟ್ಟರೆ ಇನ್ನೊಂದು 2 ಕಡೆ ಬಿಟ್ಟರೆ ಎಲ್ಲಿ ಇರಲಿಲ್ಲ. ಇವತ್ತು ನಮ್ಮ ಸರ್ಕಾರದ ನಿರ್ಣಯ 2014 ಜನವರಿ 26ರಂದು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ರೈಲ್ವೆಗಳನ್ನು ಇಲೆಕ್ಟ್ರಿಫಿಕೇಷನ್ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಪ್ರಧಾನಮಂತ್ರಿಗಳು ಹೇಳ್ಯಾರ. ಅದು ಆಲ್ರೆಡಿ ಈಗ ಕೊನೆ ಅರ್ಧಕ್ಕಿಂತಲೂ ಹೆಚ್ಚು ಈಗ ಕೆಲಸಗಳ ಮುಗಿದೋಗ್ಯಾವ. ಇನ್ಕ್ಲೂಡಿಂಗ್ ನಮ್ಮ ಬಿಜಾಪುರ, ಹುಬ್ಬಳ್ಳಿ ಎಲ್ಲನೂ ಬಂತು. ಇಡೀ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ರೈಲುಗಳು ಇಲೆಕ್ಟ್ರಿಫಿಕೇಷನ್ ನೋಡಿರಿ. ಅದರಿಂದ ಅಡ್ವಾಂಟೇಜ್ ಎಷ್ಟು ಅಂದ್ರೆ ಬರೀ 1 ಕಿಲೋಮೀಟರ್ ಟ್ರೇನ ಚಲಾಯಿಸಬೇಕಾದ್ರೆ ₹36 ಖರ್ಚಾಗ್ತಿತ್ತು ಅವತ್ತು. ಇವತ್ತು ಎಷ್ಟು ಆಗ್ತದೆ ಅಂದ್ರೆ ₹1.5 ಆಗೋದಿಲ್ಲ. ಎಷ್ಟು ಹಣ ಉಳಿತದ ರೀ, ಎಷ್ಟು ಹಣ ಉಳಿಸ್ತಕ್ಕಂಥ ಪ್ರಯಾಸ ನಮ್ಮ ಇದೇನು ಬೇಕು ಇವ್ರ ತಲೆಯಾಗ ಏನು ಬೂದಿತ್ತ ಮೊದಲೇನು ಸರ್ಕಾರ ಮಾಡಿದ್ರಲ್ಲ, ಏನು ಬುದ್ಧಿ ಇದ್ದಿದ್ದಿಲ್ಲ ಇವ್ರಿಗೆ, ಇಷ್ಟೆಲ್ಲ ಉಳಿಸ್ಬೇಕು ಅಂತ ಕಲ್ಪನೆ ಬರಲಿಲ್ಲ. ಏನು ಯಾರು ಹೇಳಲಿಲ್ಲ ಅಲ್ಲ ರೀ. ಟೆಲಿಫೋನ್ ಅಂತ ಸುಧಾರಣೆ ಮಾಡಿ ಮುಕ್ಳಿ ಬಟ್ಟೆಯಾಗಿ ಇಟ್ಕೊಂಡು ಮ್ಯಾಲೆ ಕೂತಿದ್ರಲ್ಲ ರೀ ಎಷ್ಟು ವರ್ಷ. ವಾಜಪೇಯಿನೇ ಬೇಕಾಗಿತ್ತು ಅದನ್ನು ಮಾಡ್ಲಿಕ್ಕೆ. ಅದಕ್ಕಾಗಿ ಜನ ಇವ್ರನ್ನ ತಿರಸ್ಕಾರ ಮಾಡಿ ಕಾಂಗ್ರೆಸ್ ಅವ್ರನ್ನ ಮನೆಗೆ ಕಳಿಸ್ಯಾರ. ಮುಂದೆ ಮನೆಗೆ ಕಳಿಸ ಮಾಡೋ ವ್ಯವಸ್ಥೆ ಅಂತೂ ಕಂದ್ರಜೆ ಆಗ್ತದ. ಅದ್ರ ಜೊತೆಗೆ ಮೆಡಿಕಲ್ ಕಾಲೇಜಸ್ ಇನ್ನೂ ಒಂದು ನನಗೆ ಇದು ಸಿಕ್ಕಿಲ್ಲ. ಮೆಡಿಕಲ್ ಕಾಲೇಜಸ್ಸು ಬರೀ ಏನು ಕೆಲವೊಬ್ಬ ಶ್ರೀಮಂತರ ಕೈನಾಗ ದೊಡ್ಡ ದೊಡ್ಡ ಸಮಾಜಗಳ ಜನರ ಕೈಯೊಳಗೆ ಮಾತ್ರ ಈ ಮೆಡಿಕಲ್ ಕಾಲೇಜುಗಳು ಇದ್ದವು ದೇಶದಲ್ಲಿ. ನಮ್ಮಲ್ಲಿ ಅಂತ ಹೇಳಂಗಿಲ್ಲ. ಈಗ ಉದಾಹರಣೆಗೆ ನಮ್ಮ ಜಾಲಪ್ಪಂದು ಅಂದ್ಬಿಟ್ರೆ ನಮ್ಮಲ್ಲಿ ಎಲ್ಲಿದ್ದು ಬೇರೆದವ್ರ ಕೈಯಾಗ ಯಾರ ಕೈಯಾಗೂ ಇಲ್ಲ. ಬೆಲ್ಲ ದೊಡ್ಡ ದೊಡ್ಡ ಸಮಾಜದ ಕೈಯಾಗೇ ಈ ಒಂದು ಸಂಸ್ಥೆಗಳನ್ನು ಕೊಟ್ಟಿದ್ರು. ಅವಾಗ ಎಷ್ಟಿದ್ದು ಮೆಡಿಕಲ್ ಕಾಲೇಜ್ ದೇಶದಾಗ ಅಂದ್ರೆ 374 ನಂಬರ್ ಇದ್ದು. ಎಷ್ಟು? 374 ದೇಶದಲ್ಲಿ. ಇವತ್ತು ಎಷ್ಟಾಗ್ಯಾವ ಅಂತಂದ್ರೆ ಸುಮಾರು 660 ಮೆಡಿಕಲ್ ಕಾಲೇಜುಗಳನ್ನು ಕೊಡ್ತಕ್ಕಂಥ ಪ್ರಯಾಸ ನಮ್ಮ ಸರ್ಕಾರ ಮಾಡ್ಯಾದ. ಅಂದ್ರೆ ಇದರಿಂದ ಏನಾಗ್ತದೆ ಅಂತಂದ್ರೆ ಬರೀ ಏನು ನಮ್ಮ ಉದಾಹರಣೆಗೆ ನಮ್ಮ ಶ್ರೀಮಂತರು ಇಟ್ಕೊಂಡು ಕೂತಿದ್ರಲ್ಲ, ಅದಕ್ಕೆ ನೀಟ್ ಇಲ್ಲ, ಏನು ಸುಡುಗಾಡಿಲ್ಲ, ಡೊನೇಷನ್ ತೊಗೊಳ್ಳೋದು, ಗಾಪನ ಮಗ್ಗಲಕ್ಕೆ ಒಗೆಯೋದು, ಅಡ್ಮಿಷನ್ ಕೊಡೋದು, ಅಡ್ಮಿಷನ್ ಮಾಡ್ಕೊಳ್ಳೋದು ಅದೆಲ್ಲ ಬಂದ್ ಮಾಡಿದಾರ. ನಮ್ಮ ಸರ್ಕಾರ ತಾನೇ ಬಂದ್ ಮಾಡೋದಿಲ್ಲಪ್ಪ. ನಮ್ಮ ಸರ್ಕಾರ ತಾನೇ ಬಂದ್ ಮಾಡೋದಿದ್ದೀನಲ್ಲ. ನೀಟ್ ಮಾಡೋದು ಯಾರು? ಏನು ಕಾಂಗ್ರೆಸ್ ಅವ್ರು ಮಾಡಿದ್ರ? ಬರೀ ಎಲ್ಲ ಲೂಟಿ ಹೊಡೋದು, ಮನೆ ತುಂಬಿಕೊಂಡು ದೇಶ ತುಂಬಿಕೊಂಡು ಕಳಿಸಿದ್ರು. ನೀಟ್ ತಂದಿದ್ದು ಯಾರು? ಮೋದಿಯವ್ರು ತಾನೇ ಸರ್ಕಾರ. ಅದಕ್ಕೆ
ನಾನು ಕೂಡ ಒಬ್ಬ ಜವಾಬ್ದಾರಿ ಪ್ರಮಾಣ ಮಾಡಿ ಹೇಳ್ತೀನಿ. ಖರೆ ಹೇಳಬಾರ್ದು. ನೀಟ್ ಆಗಲಿಕ್ಕೆ ನಾನು ಒಬ್ಬ ಜವಾಬ್ದಾರಿ ಮನುಷ್ಯ ಅಂತಕ್ಕಂಥ ಮಾತು, ಶಾಸಕ, ಲೋಕಸಭಾ ಸದಸ್ಯ ಅಂತಕ್ಕಂಥದ್ದು. ಯಾಕಂದರೆ ನಮಗೆ ತುಂಬ ನೋವು ಇತ್ತು ಬಡವರ ಸಲುವಾಗಿ. ನಾವು ಎಷ್ಟು ಜನ ನಾ ಕಾಲು ಬಿಡ್ತೀನಿ ಅಂತ ಎಷ್ಟೋ ಜನರಿಗೆ ಬಡವರ ಸಲಕ್ಕೆ ಹಿಡಿದ್ರು ನೀವು ಹಾಕ್ಸಿದ್ರ ಅಂತ ಬಡವರಿಗೆ ಯಾರಿಗೂ ಟಿಕೆಟ್ ಸಿಗಲಿಲ್ಲ. ಅದು ಭಾಳ ತುಂಬ ನೋವಿತ್ತು. ನಾನು ಕೂಡ ಧ್ವನಿಗೂಡಿಸಿ ಪ್ರಧಾನಮಂತ್ರಿಗಳ ಹತ್ರ ಜಗಳ ಮಾಡಿ ಈ ದೇಶದಲ್ಲಿ ಆಗಬೇಕಾದ್ರೆ ಈ ನೀಟ್ ಅಂತಕ್ಕಂಥ ಒಂದು ಎಕ್ಸಾಮ್ ಆಗಬೇಕು, ಅದರಿಂದ ಬಡವರಿಗೆ ನ್ಯಾಯ ಸಿಗ್ತದೆ ಅಂತ ಹೋರಾಟ ಮಾಡಿ ನಮ್ಮ ಸರ್ಕಾರದಲ್ಲಿ ಅದನ್ನು ಮಾಡಿದ ಮೇಲೆ ಜನರಿಗೆ ಇವತ್ತು ಬಡವರಿಗೆ ಇದರಿಂದ ಏನಾಗ್ತದೆ ಅಂದರೆ ಈಗ 660 ಮೆಡಿಕಲ್ ಕಾಲೇಜು. ಮೊದಲು ಹೆಂಗೆ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕಾದ್ರೆ 100-200 ಎಕರೆ ಜಮೀನು ಇರಬೇಕು, ಇಷ್ಟೆಲ್ಲ ದುಡ್ಡು ಇರಬೇಕು. ಹಂಗಿಲ್ಲ ಈಗ. ಈಗ ಮೆಡಿಕಲ್ ಕಾಲೇಜ್ ನಂದು 100 ಎಕರೆ ಅದ. ಮೆಡಿಕಲ್ ಕಾಲೇಜ್ ಬೇಕಂತ ಅರ್ಜಿ ಕೊಟ್ಟರೆ ನಾಳೆ ಮುಂಜಾನೆ ಕೊಟ್ಬಿಡ್ತಾರೆ. 50 ಎಕರೆ ಜಮೀನಾಗ ಮೆಡಿಕಲ್ ಕಾಲೇಜ್ ಕಟ್ಟಪ್ಪ ನೀನು ಅಂದು. ಇದರಿಂದ ಏನಾಗ್ತದೆ ಅಂದರೆ ಒಬ್ಬ ಸಾಮಾನ್ಯ ಮುನ್ಸಿಪಾಲ್ಟಿ ಒಳಗೆ ಕಸ ಹೊಡಿತಕ್ಕಂಥ ಕುಟುಂಬದವರಿಗೂ ಕೂಡ ಇದರಲ್ಲಿ ಸೀಟ್ ಸಿಗಬೇಕು. ಹಂಗೆ ಆಗ್ಬಿಡ್ತಾರೆ ಬಡವರಿಗೆ, ಲೇಬರ್ ಮನುಷ್ಯರಿಗೆ. ನೋಡಿರಿ ಎಂಥ ಒಳ್ಳೆಯ ಕೆಲಸ. ನೀವು ಎಲ್ಲರೂ ಇಲ್ಲ ಮೋದಿ ಹಾಗೆ ಏನು ರೀ ಮೋದಿ ಇದಕ್ಕಿಂತ ಹೆಚ್ಚಿಗೆ ಏನು ಮಾಡಬೇಕು ರೀ? ಸಂಪೂರ್ಣ ಇದನ್ನು ಭಾಳ ಸಂತೋಷ ಆಗ್ತದೆ ನನಗಂತೂ. ಈ ಮೆಡಿಕಲ್ ಕಾಲೇಜ್ ಜೊತೆಗೆ ಇನ್ನೂ ಒಂದು ಏನು ಮಾಡ್ಯಾರ, IIM ಮಾಡ್ಯಾರ, ಏಮ್ಸ್ಗಳು ಮಾಡ್ಯಾರ. ಅವು ಅದು ಒಂದು ನಾನು ಭಾಳ ಪ್ರಯಾಸ ಮಾಡಿದೆ, ಅದೊಂದು ನಂಬರ್ ಸಿಗಲಿಲ್ಲ, ಆ ಸ್ಟ್ಯಾಟಿಸ್ಟಿಕ್ ಕರೆಕ್ಟಾಗಿ. ಹೀಗಾಗಿ ಅದೊಂದು ಬಿಟ್ಟಿದ್ರಿ. ಇವೆಲ್ಲವೂ ಕೂಡ ನಿಮಗೆ ಬೇಸರ ಮಾಡ್ಕೋಬೇಡ್ರಿ. ಎಲ್ಲಿ ಸಿಗಲಾರ್ದು ನಾನು ಹುಡುಕಾಡಿ ನಮ್ಮ ಬಿಜಾಪುರದವ್ರು ಕೊಡಿಸೋಣಪ್ಪ ನಮ್ಮ ಸ್ನೇಹಿತರಿಗೆ ಅಂತಕ್ಕಂಥ ಭಾಳ ಪ್ರಯಾಸ ಮಾಡಿ ಎಲ್ಲ ಕಡೆದು ಗೋಳೆ ಮಾಡಿ ಇದನ್ನು ಸ್ಟ್ಯಾಟಿಸ್ಟಿಕ್ಸನ್ನು ನಾನು ಕಲೆಕ್ಟ್ ಮಾಡೀನಿ ಅಂತಕ್ಕಂಥ ಮಾತುವನ್ನು ಭಾಳ ಸಂತೋಷದಿಂದ ನನಗಂತೂ ಭಾಳ ತುಂಬ ಸಂತೋಷ ಅನ್ನಿಸ್ತದೆ. 9 ವರ್ಷಗಳಲ್ಲಿ ನಾನು ಕೂಡ ಏನಪ್ಪ ಮೋದಿಯವ್ರ ಸರ್ಕಾರದಲ್ಲಿ ಮೋದಿಯವ್ರ ಜೊತೆ ಸೇರಿ ನಾನು ಕೂಡ ಒಬ್ಬ ನೋಡಿರಿ. ನಿನ್ನೆ ಭಾಳ ಜನ ಬಂದಿದ್ರಿ, ತಾವೆಲ್ಲ ನೋಡಿದ್ರಿ. ಅವು ಎಂಥವ್ರಿ? ಅವು ಮೋನೋಮೆಂಟ್ ಇದ್ದಂಗಲ್ರಿ ಅವ ಅಲ್ಲ ಹೇಳ್ರಿ. ಅಂಥ ಕೆಲಸ ಇವತ್ತು ಬಿಜಾಪುರ ಸೊಲ್ಲಾಪುರ ನೋಡ್ರಿ. ನಿಮ್ಗೊಂದು ಇದು ಕೊಡ್ತೀನಿ, ಸಣ್ಣದೊಂದು ಯಾರೋ ಮಾಡಿಸಿ ನಾನು ತೋರಿಸಿದ್ರು. ಭಾಳ ಆಶ್ಚರ್ಯ ಅನ್ನಿಸ್ತು. ರಾತ್ರಿ ಅವನು ಹೆಂಗೆ ಫೋಟೋ ತೆಗೆದನೋ ಏನು ಮಾಡ್ಯಾನೋ ಭಾಳ ಚೆನ್ನಾಗಿ ಮಾಡ್ಯಾನ. ಒಂದು ಸಣ್ಣದು ನಿಮ್ಗೆ ಫಿಲ್ಮ್ ಕೊಡ್ತೀನಿ ನೋಡಕತ್ತೆ ಎಷ್ಟು ಚೆನ್ನಾಗಿ ಮಾಡ್ಯಾರ ಅದನ್ನು. TS ನ್ಯಾಷನಲ್ ಹೈವೇ ಇದ್ದೀವರಪ್ಪ ಬಿಜಾಪುರದಾಗ. ಮೊದಲ ಒಂದೇ ಒಂದು ಬಿಜಾಪುರ ಟು ಚಿತ್ರದುರ್ಗ, ಇಲ್ಲ ಬಿಜಾಪುರ ಟು ಸೊಲ್ಲಾಪುರ. ಸಾಹೇಬ್ರೆ ಇವತ್ತು ಎಷ್ಟಾದವು ರೀ ನ್ಯಾಷನಲ್ ಹೈವೇಗಳು? ಎಷ್ಟಾದವು ರೀ ನೋಡಿರಿ. ನನ್ನ ಮನೆ ಮುಂದೆ ಒಂದು ನಾ ಹೇಳೇ ಬಿಡ್ತೀನಿ. ನಾನು ಪಂಡ್ರಪುರ ರೋಡ, ಪಂಡ್ರಪುರ ಬಿಜಾಪುರ ರೋಡ್ ಏನು ಬರ್ತದಲ್ಲ ಅರಕೇರಿ ವ್ಯಾಲಿಂದು, ಅದು ನನ್ನ ಮನೆ ಮುಂದೆ 5 ಬರ್ತಾ. ಅದು ಒಂದು. ಎರಡನೇ ರೋಡ್ ಏನಪ್ಪ ಅಂದ್ರೆ ಸೊಲ್ಲಾಪುರ ಟು ಚಿತ್ರದುರ್ಗ ಅಥವಾ ಸೊಲ್ಲಾಪುರ ಟು ಬಿಜಾಪುರ 2. ಮೂರನೇದು ಎಲ್ಲಿ ಬರ್ತದಪ್ಪ ಅಂತಂದ್ರೆ ಬಿಜಾಪುರ ಟು ಹುಬ್ಬಳ್ಳಿ 3. ನಾಲ್ಕನೇದು ಎಲ್ಲಿ ಬರ್ತದಪ್ಪ ಅಂತಂದ್ರೆ ಬಿಜಾಪುರ ಗುಲ್ಬರ್ಗ 4. 5ನೇದು ಎಲ್ಲಿ ಬರ್ತದಪ್ಪ ಅಂದ್ರೆ ಬಿಜಾಪುರ ಸಂಕೇಶ್ವರ 5. 6ನೇದು ಎಲ್ಲಿ ಬರ್ತದಪ್ಪ ಅಂತಂದ್ರೆ ಮಹಾರಾಷ್ಟ್ರ ಬಾರ್ಡರ್ ಅಗರ್ಕೇಡ್, ಇಂಡಿ ತಾಲೂಕಿನ ಅಗರ್ಕೇಡ್ ಹಿಡ್ಕೊಂಡು ಇಂಡಿ ಬೈಪಾಸ್ ಮಾಡಿ ಬಿಜಾಪುರ, ನಾಗ್ಠಾಣ್, ಅಲಿಯಾಬಾದ್, ಬಿಜಾಪುರ. ಎಷ್ಟಾದ್ರು ರೀ ಸಾಹೇಬ್ರ? 6 ನ್ಯಾಷನಲ್ ಹೈವೇ ರೀ ಬಿಜಾಪುರಕ್ಕೆ. ಇದು ಯಾರ್ದು ರೀ ಸಾಧನೆ? ನಮ್ಮ 9 ವರ್ಷದ ಸಾಧನೆ ಅಲ್ಲರಿ ಇದೊಂದು. ದೇಶಕ್ಕೆ ದೇಶದಲ್ಲಿರ್ತಕ್ಕಂಥ ನಾವು ಬಿಜಾಪುರದವ್ರಿಗೆ ಇದು ನಮಗೊಂದು ದೊಡ್ಡ ಕೊಡುಗೆ ಅಲ್ಲೇನ್ರಿ ಇದು ನಾವು ಹೇಳ್ಕೊಳ್ಳಕ್ಕ. ಅದನ್ನು ಅಲ್ಲದೇ ಇವತ್ತು ಅದರಲ್ಲಿ ಈಗ ಕೊಟ್ಟಿದ್ದೀನಿ. ಇದರಲ್ಲಿ ಸುಮಾರು ಈಗೇನು 4 ಲೇನ್ ಸೊಲ್ಲಾಪುರ ಬಿಜಾಪುರದ ಕನ್ವರ್ಟೆಡ್ ಟು 6 ಲೇನ್ 1800 crores ಮಂಜೂರಾತಿ ಮಾಡ್ಯಾರ. ಅದನ್ನು ಕೂಡ ಅದರಾಗೆ ಅದನ್ನು ನೋಡಿರಿ ಕೊಟ್ಟಿದ್ದೀನಿ. ನೋಡಿರಿ ಇದೆಲ್ಲ ಸಂತೋಷದ ಕೆಲಸ ಅಲ್ಲೇನ್ರಿ? ಇಷ್ಟೆಲ್ಲ ಪುಣ್ಯಾತ್ಮ ಕೆಲಸ ಮಾಡ್ಯಾನ. ಇನ್ನೂ ಏನು ಮಾಡಬೇಕು ಹೇಳಿ? ಬಡವರಿಗೆ ಮಾಡ್ದ, ಸಾಹುಕಾರಗಳಿಗೆ ಮಾಡ್ದ, ಎಲ್ಲರಿಗೂ ಮಾಡ್ಯಾನಲ್ರಿ. ಇನ್ನೂ ಏನು ಮಾಡಬೇಕು? ಯಾವಲ್ಲಿ ಚುನಾವಣೆ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ. ಯಾಕಂದರೆ ಒಂದೋಡಿ ಜನರ ಇಲ್ಲಿ 2 ವಿಷಯ. ಒಂದು ಕೇಂದ್ರ ಸರ್ಕಾರದ ವಿಷಯ, ಇನ್ನೊಂದು ರಾಜ್ಯ ಸರ್ಕಾರದ ವಿಷಯ. ಇವತ್ತು ಚುನಾವಣೆ ಆಗಿರೋದು ರಾಜ್ಯ ಸರ್ಕಾರ ಅಂದರೆ ಲೋಕಲ್ ಸಮಸ್ಯೆಗಳ ಬಗ್ಗೆ. ಲೋಕಲ್ ಸಮಸ್ಯೆ ಬಗ್ಗೆ ಸಾಕಷ್ಟು ಇರ್ತಾವ. ಇಲ್ಲಿ ನೋಡ್ರಿ 108 ಸಮಾಜಗಳು, 108 ನಾಯಕರು ಎಲ್ಲರೂ. ಈಗ ನೋಡ್ರಿ ಅದು ಏನು
ಇದು ರಾಜ್ಯಕ್ಕೆ ಮತ್ತು ಕೇಂದ್ರಕ್ಕೆ ಏನೂ ಸಂಬಂಧ ಇಲ್ಲ, ಇದು ತಲೆಯಾಗಿರಲಿ ದಯವಿಟ್ಟು. ಏನ್ರಿ ರಾಜ್ಯ ಸರ್ಕಾರದಾಗ ಸಾಕಷ್ಟು ನಾವು ಕೆಲಸ ಮಾಡಿದ್ರು ಸೋತಿದ್ದೆವು, ಆದರೆ ಏನು ಈ ಪುಕಟ್ ಕೊಡ್ತೇವೆ ಅಂತ ನಾವು ಎಂದೂ ಹೇಳಲಿಲ್ಲ. ಇವ್ರು ಪುಕಟ್ ಕೊಡ್ತೇವೆ ಅಂತ ಹೇಳಿ ಈಗಿಲ್ಲ ಪಾರ್ಲಿಮೆಂಟ್ ಇಲೆಕ್ಷನ್ ಆಗುತ್ತಾನೆ ಕೊಡ್ತಾರೆ ಪುಕಟ. ಪಾರ್ಲಿಮೆಂಟ್ ಇಲೆಕ್ಷನ್ ಆಗೋಣ ಕಟ್ ಮಾಡಿ ತೆಗಿತಾರೆ. ಇದು ನನ್ನ ವೈಯಕ್ತಿಕ ಅನುಭವ ಮತ್ತು ನನ್ನ ಅನಿಸಿಕೆ. ಇದು ಜನರನ್ನು ತಪ್ಪು ದಾರಿ ಎಳಿಲಿಕ್ಕೆ ಈ ಕೆಲಸವನ್ನು ಮಾಡ್ಯಾರ. ನೋಡಿ, ನೀವೇ ನೋಡಿರಿ, ಚುನಾವಣೆ ಸಂದರ್ಭದಾಗ ಇವು ಏನು ಹೇಳಿದ್ರ, ನಿಮ್ಗೆ ಯಾರಿಗಾರು ಹೇಳಿದ್ರ, ಜನರಿಗೆ ಬಡವ್ರಿಗೆ ಹೇಳಿದ್ರ, ಇಲ್ಲ ನಿಮಗೆಲ್ಲನೂ ಪುಕಟ್ ಕೊಡ್ತೇವೆ ಅಂತ ಹೇಳಿ ಅದು ಎಂಥ ಕ್ಯಾಟ್ರಿ ಗ್ಯಾರಂಟಿ ಕಾರ್ಡ್ ಹಂಚಿದ್ರಲ್ಲಪ್ಪ, ಅದ್ರಾಗೇನು ಬರೆದಿದ್ರಾ ನಿನಗೆ ಕೊಡಂಗಿಲ್ಲ, ಇನ್ಕಮ್ ಟ್ಯಾಕ್ಸ್ನವ್ನು ಕೊಡಂಗಿಲ್ಲ, ನಿನ್ನ ಮನ್ಯಾಗ ಗಂಡು ಮಕ್ಕಳು ದುಡಿದ್ರೆ ಕೊಡಂಗಿಲ್ಲ ಅಂತ ಎಲ್ಲಿ ಇರ್ತೇನೋ ಎಲ್ಲಿಲ್ಲ, ನಿಮಗೆಲ್ಲ ಪುಕಟ್ ಕೊಡ್ತೇವೆ ಅಂತ ಹೇಳಿ ಕಾರ್ಡ್ ಕೊಟ್ರಪ್ಪ. ಆಯ್ತು, ಮತ್ತು ಹಂಗೆ ಸುಮ್ಮನೆ ಬಿಡ್ಬೇಕು ರೀ. ಇವತ್ತು ದಿನ ಒಂದೊಂದು ಹುಡುಕಿ ಹಾಕಲಕತ್ತೀರಪ್ಪ. ಅವ್ರಿಗೆ ಸಿಗೋದಿಲ್ಲ, ಇವ್ರಿಗೆ ಸಿಗೋದಿಲ್ಲ. ಸುಡುಗಾಡ ಎಲ್ಲ ಹೆಣ್ಮಕ್ಳಿಗೆ ಅದು ಕೊಟ್ಟಾರ. ಅದ್ರ ಬಗ್ಗೆ ನನಗೇನು ನನಗೆ ಅಥವಾ ನಮ್ಮ ಪಕ್ಷಕ್ಕೆ ಏನು ಕೆಟ್ಟಿಲ್ಲ, ಕೊಟ್ಟದ್ದು ಒಳ್ಳೇದು ಮಾಡ್ಯಾರ. ಆದರೆ ಪುಣ್ಯಾತವ್ರ ಮನ್ಯಾಗ ಗಂಡ ಹೆಂಡ್ತಿಗೆ ಜಗಳ ಹಚ್ಚಿಟ್ಟಾರೆ. ಅದೊಂದು ದೊಡ್ಡ ತಪ್ಪು ಮಾಡಿಬಿಟ್ಟಾರೆ. ಜಗಳಾಡ್ಲಾಗತ್ತವ ಗಂಡ ಹೆಂಡ್ತಿ. ಅದು ಸುಮ್ಮನೆ ಮನ್ಯಾಗ ಇರ್ತಿತ್ತು ರೊಟ್ಟಿ ಮಾಡಿಕೊಂಡು. ನಾವು ದಿನ ಈಗ ಪುಕಟ್ ಬಸ್ಸನ್ನು ದಿನ ಮಗಳ ಊರಿಗೆ, ಅಪ್ಪನ ಊರಿಗೆ, ಅವನ ಊರಿಗೆ ದಿನ ಹೊಂಟ್ಬಿಟ್ಟಾರೆ. ಇದೊಂದು ಜಗಳ ನೋಡ್ರಿ, ಎಷ್ಟು ಜಗಳಗಳು. ನಮಸ್ಕಾರ ಎಲ್ಲರಿಗೆ, ದಯವಿಟ್ಟು. ಹಾಂ, ಸೋಲೋದಿಲ್ಲ. ಈ ಸಲ ಚುನಾವಣೆಯಲ್ಲಿ ಸೋಲೋದಿಲ್ಲ. ನೋಡ್ರಿ, ಅಲ್ಲ ಈಗೇನಾಗ ಈಗ ಗೆದ್ದಾರ ಕಾಂಗ್ರೆಸ್ನವರು ಕ್ರೆಡಿಟ್ ಏನು ನಿಮ್ಮ ಸಿದ್ದರಾಮಯ್ಯ ಕೊಟ್ರ ಅಥವಾ ಏನು ಗೌಡಕ್ಕೆ ಕೊಟ್ರ? ಕ್ರೆಡಿಟ್ ಯಾರಿಗೆ ಕೊಟ್ರ ಅಂದ್ರೆ ಕಾಂಗ್ರೆಸ್ನವ್ರಿಗೆ, ಅವರ ರಾಹುಲ್ ಗಾಂಧಿ, ಗಾಂಧಿ, ಸೋನಿಯಾ ಗಾಂಧಿ ಇವ್ರಿಗೆ ಕೊಟ್ಟಾರಪ್ಪ. ಹಾಗೆ ನಮ್ಮಲ್ಲೇನು ನಾವು ಕೊಡ್ತಿದ್ದೇವೆ, ಮೋದಿ ಅವರು ಬಂದರು ಗೆದ್ದೇವು ಅಂತ ಹೇಳ್ತಿದ್ದೇವಪ್ಪ. ಅದೇ ಯಾವುದು? ಆದರೆ ಈ ಪಾರ್ಲಿಮೆಂಟ್ ಯಾವ ಸಾಹೇಬ್ರೆ ಮೋದಿ ಅವರ ಹವಾ ಇನ್ನೂ ಈ ಇಲೆಕ್ಷನ್ ಆಗೋದಕ್ಕಿಂತ ಯಾವತ್ತೂ ಕೆಡ್ಲಕ್ಕೆ ಸಾಧ್ಯ ಇಲ್ಲ. ಅವನ ಜೀವ ಇರುವವರೆಗೂ ತಾನಾಗೆ ಬಿಟ್ಟು ಹೋದ್ರೆ ಆ ಮಾತು ಬೇರೆ. ಬಟ್ ಅದರ ಕಡಿಮೆ ಅಂತೂ ಆಗಿಲ್ಲ, ಇನ್ನೂ ಹೆಚ್ಚಿಗೆ ಆಗಿದೆ ಅವ್ರ ಪ್ರಭಾವ. ಅಲ್ಲರಿ, ಜಗತ್ತಿನ ನೀವು ಬರೀ ಇಲ್ಲೇ ಬಿಡ್ರಿ ಹೋಗಲಿ, ಜಗತ್ತು ಇಷ್ಟೆಲ್ಲ ಜಗತ್ತಿನ ಜನ ಸೋತಾರ ಆತಂದ್ರೆ ಅವ್ರೇನು ಇವ್ರ ಇದು ಬೇರೆ ಶಬ್ದ ಬಳಸೋದು ಬೇಡ ನಿಮ್ಮ ಹತ್ರ. ಅಲ್ರಿ, ಜಗತ್ತಿನ ನಾಯಕರು ಸೋತು ಹೋಗ್ಯಾರ ಮೋದಿ ಸಲುವಾಗಿ. 130 ಕೋಟಿ ಜನರನ್ನ ಹೆಂಗೆ ಕಂಟ್ರೋಲ್ ಮಾಡ್ತಾನೆ ಅಂತಾರೆ. ಅವ್ರಿಗೆ ಬರೀ 20 ಕೋಟಿ ಜನರನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಲಿಲ್ಲ. ಮಹಾಮಾರಿ ಒಳಗೆ ನೋಡಿದ್ರಿಲ್ಲ, ರೋಡಿಗೆ ಹೆಣಗಳು ಬಿದ್ದು. ನಿಮ್ಮಲ್ಲಿ ಅದೇ ವಾತಾವರಣ ನಿರ್ಮಾಣ ದೇಶದಲ್ಲಿ ಇಲ್ಲಿ ಆಗಿದ್ರೆ ಇಲ್ಲಿ ರೋಡ್ದಾಗ ಹೆಣ ಒಗಿಲಕ್ಕೆ ಯಾರು ನಿಮ್ಗೆ ಹೆಣ ಒಗಿಲಕ್ಕೆ ಸಿಗ್ತಿದ್ದಿಲ್ಲ. ನಿಮಗೆ ಹೆಣ ರೋಡ್ ಮೇಲೆ ಬೀಳ್ತಿದ್ದು. ಪುಣ್ಯಾತ್ಮ ನಮಗೆಲ್ಲ ಲೈಫ್ ಕೊಟ್ಟನ್ರಿ, ನೆನೆಸ್ಕೊಳ್ಳೋಣ ಎಲ್ಲರೂ ಕೂಡಿ. ಹೌದು ಸಾಹೇಬ್ರೆ, ನೋಡ್ರಿ, ಮಾಡೋ ಕೆಲಸ ಮೋದಿಯವರು ನೋಡ್ರಿ. ನೀವು ಇವತ್ತು ಕೇಳ್ತೀರಿ ಸಾಹೇಬ್ರೆ, ಹಿಂದೆ ದೇಶದಾಗ ಸರ್ಕಾರ ಇದ್ವಲ್ಲ, ಸುಳೆ ಮಕ್ಕಳ ಇಲ್ಲೆಲ್ಲ ನಾವು ಸಾಕ್ಷಿ ಕುಡಿಲಾರ್ದಂಥ ನೀರು ನಾವು ಕುಡಿಲಕತ್ತಿದ್ದೆವು. ನಿಮಗೆ ದೇಶದಾಗ ದಾಡಾಗ್ಯದೇನ್ರು, ನಮಗೆಲ್ಲ ನಳ ನೀರು ಕೊಡ್ಬೇಕಂತ ಕೇಳಿದ್ರೇನ್ರಪ್ಪ? ಈ ದೇಶದ ಜನ ಒಬ್ಬರೇ ಕೇಳಿದ್ರೆ, ನೀವೇ ನಮಗೆ ನಳ ಬೇಕಂತ ಹೇಳಿ ಅರ್ಜಿ ಕೊಟ್ಟಿದ್ದೀರ? ನಾನೇ ಮಂತ್ರಿ ಇದ್ದ ಇದು ಮಾಡಿದಾಗ. ಆದರೆ ಕೊಟ್ಟಿಲ್ಲ. ಮೋದಿಯವರು ನಮ್ಮನ್ನು ಕರೆದು ಒಂದಿನ ನನಗೆ ಮತ್ತು ನಮ್ಮ ಸೀನಿಯರ್ ಮಿನಿಸ್ಟರ್ ಕರೆದು, ನೋಡು ನೀವು ಆಂಧ್ರಕ್ಕೆ ಹೋಗಬೇಕು, ನಿಮ್ಮ ಟೀಮ ಆಂಧ್ರದಲ್ಲಿ ಭಾಳ ಒಳ್ಳೆ ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್, ಜನರು ಶುದ್ಧ ನೀರು ಕುಡ್ತಕ್ಕಂಥ ವ್ಯವಸ್ಥೆ ಆಗ್ಯದ, ಹೋಗಿ ನೋಡ್ಕೊಂಬರ್ರಿ ಅಂತೇಳಿ ತಾವೇ ಒಂದು ವಿಮಾನ ರೆಡಿ ಮಾಡಿಸಿ ನಮಗೊಂದು ತೆಲಂಗಾಣಕ್ಕೆ ಕಳಿಸಿ, ಎಲ್ಲ ಇಡೀ ನಮ್ಮ ಸ್ಟಾಫ ನಮ್ಮನ್ನು ಮಂತ್ರಿಗಳನ್ನ ಕಳಿಸಿ 3 ದಿವಸ ಅಲ್ಲಿ ಕ್ಯಾಂಪ್ ಮಾಡಿಸಿ ಎಲ್ಲ ಹಳ್ಳಿ ತಿರುಗಾಡಿ ನೋಡ್ಕೊಂಬಂದು ರಿಪೋರ್ಟ್ ಕೊಟ್ಟ ಮೇಲೆ ಅದನ್ನು ಎಕ್ಸಿಕ್ಯೂಷನ್ ಮಾಡ್ಯಾರ. ಅದು ಇರಲಿ. ಆದರೆ ನೋಡಿರಿ, ಅಂಥ ದೊಡ್ಡ ದೇಶಕ್ಕೆ, ಇಷ್ಟು ದೊಡ್ಡ ದೇಶಕ್ಕೆ ಅಂಥ ಒಂದು ಮಹತ್ವದ ಕಾರ್ಯ ಮಾಡ್ಯಾರ. ಸ್ವಲ್ಪ ಅಲ್ಲಿ ಇಲ್ಲಿ ವ್ಯತ್ಯಾಸ ಆ ರಾಜ್ಯಗಳಲ್ಲಿ, ಅದು ಮೋದಿಯವ್ರದ್ದು ಅಥವಾ ಮತ್ತೊಬ್ರದ್ದು ಕೆಲಸ ಅಲ್ಲ. ಅದು ರಾಜ್ಯ ಸರ್ಕಾರಗಳು ತಮ್ಮ ವ್ಯವಸ್ಥೆ ತಾವು ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಎಲ್ಲ ರಾಜ್ಯಗಳಲ್ಲಿ ಅಲ್ಲಿ ಆ ಮಾಡಲಿ ಸ್ವಲ್ಪ ವ್ಯತ್ಯಾಸಗಳು ಆಗಿರಬೇಕು, ಆಗಿಲ್ಲ ಅಂತ ನಾವು ಹೇಳ್ತೇವೆ. ಆದರೂ ಕೂಡ ನಾನು ನನ್ನ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಯಾವ ಹಳ್ಳಿಯಾಗ ನಾನು ಹೋಗಿರ್ತೀನಿ, ಇಲ್ಲಿ ಕೆಲಸ ನಡೆದಲ್ಲಿ ಭಾಳ ಸ್ಪಷ್ಟ ಜನರಿಗೆ ಹೇಳೀನಿ, ಯಾವ್ಯಾರ ಸರಿಯಾಗಿ ಕಾಂಟ್ರಾಕ್ಟರ್ ಕೆಲಸ ಮಾಡಿಲ್ಲ ಅಂದರೆ ಅವನು ಗುದ್ರಿ ಹಿಡಿದು ಅಂತ ಹೇಳೀನಿ. ಕಾರಣ ಏನು ಅಂದರೆ ಅಲ್ಲಿ ಆ ಎಸ್ಟಿಮೇಟಲ್ಲಿ ಏನೇನು ಗುಂಡಿಗಳು ತೆಗೆದಿರ್ತೇವೋ, ಏನೇನು ರೋಡ್ಗಳು ಅಡ್ಡಿರ್ತೇವೋ ಅದನ್ನು ಸರಿಯಾಗಿ ಅದನ್ನು ಮುಚ್ಚಿ ಎಲ್ಲ ಕರೆಕ್ಟ್ ಮಾಡಿ ಕೊಟ್ಟು ಹೋಗಬೇಕು ಅಂತ ರೂಲ್ಸ್ ಇರ್ತದ ಅಂಥೇಳಿ ಜನರಿಗೆ ಅವೇರ್ನೆಸ್ ಮೂಡಿಸ್ತಕ್ಕಂಥ ಕೆಲಸ ನಾನಂತೂ ಮಾಡಿನಪ್ಪ.
ಸರ್ ಫರ್ಟಿಲೈಸರ್ ಫ್ಯಾಕ್ಟರಿ ಇವತ್ತಿನ ತಾವೇ ಹೇಳಿದ್ರಿ ಬರ್ತೈತಿ ಅಲ್ಲಿ ಅನಂತ್ ಕುಮಾರ್ ಅವರಿದ್ದಾಗ ಫರ್ಟಿಲೈಸರ್ ಫ್ಯಾಕ್ಟರಿ ನಮ್ಮ ಆಲ್ಮಟ್ಟಿ ಅಲ್ರಿ ನೋಡ್ರಿ ಆಯ್ತು ರೀ. ನಾವು ಫರ್ಟಿಲೈಸರ್ ಫ್ಯಾಕ್ಟ್ರಿ ಬೇಕು ಅಂಥೇಳಿ ಅನಂತ್ ಕುಮಾರ್ ಸಾಹೇಬ್ರಿದ್ದಾಗ ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಿ ಎಲ್ಲ ಸಾಕಷ್ಟು ಪ್ರಯತ್ನ ನಾನಂತೂ ಮಾಡಿದೆ. ನೀರದ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಅದ ಅಂಥೇಳಿ ಹೇಳಿದಾಗ ನೋಡಪ್ಪ ನಿಮ್ಮಲ್ಲಿ ಅದು ರಾ ಮೆಟೀರಿಯಲ್ ಸ್ವಲ್ಪ ಕೊರತೆ ಅದ, ಅದು ಆಗೋದಿಲ್ಲ ಅಂಥೇಳಿ ದಾವಣಗೆರೆಗೆ ಕೊಟ್ಟರು. ಅದು ಪ್ರಯತ್ನ ನೋಡಿರಿ ಎಲ್ಲ ಆಗಬೇಕು ಅಂತ ರಗಡ್ ನಾವು ಪ್ರಯತ್ನ ಮಾಡ್ತೇವೆ, ಎಲ್ಲನೂ ಆಗಂಗಿಲ್ಲಲ್ಲ. ಏನು ಅಲ್ಲಿ ಏನದ ನನಗೆ ಅಲ್ಲಿ ಸಾಹೇಬ್ರ ನಾನಂತೂ ಇಂಜಿನಿಯರ್ ಅಲ್ಲೂ ಮರ ನನಗೇನು ತಿಳಿಯಂಗಿಲ್ಲ. ಮುಂದಿನ ಲೋಕಸಭಾ ಚುನಾವಣೆ ಹೇಳಿ ಸರ್. ತಮ್ಮನ್ನು ಸೇರಿದಂತೆ ಇದೇ ರೀತಿ ಕೊಡಲ್ಲ ನೋಡ್ರಿ ಕೊಟ್ಟಿಲ್ಲ ಅಂದ್ರೆ ಈ ಊರ ದೇವ್ರ ಸಿದ್ದಪ್ಪಗೆ ಒಂದು ತಲೆ ಮೇಲೆ ಕಾಯಿ ಒಡೆದು ದೇವರೇ ಭಾಳ ನಾನು ಬಿಡಿಸಿದ್ಯಪ್ಪ ಮೋಕ್ಷ ಮಾಡಿದ್ರಿ ಅಂತ ಕೈ ಮುಗಿದು ಬಿಡ್ತೀನಪ್ಪ, ಆರಾಮಾಗಿ ಇರ್ತೀನಿ. ನನಗೇನು ನೋಡ್ರಿ ವ್ಯತ್ಯಾಸ ಇಲ್ಲ. ಸಾಕಷ್ಟು ನೋಡೀನಿ ಜೀವನದಾಗ 45 ವರ್ಷ ರಾಜಕಾರಣ ಮಾಡೀನಿ. 40 ಹೆಂಗೆ ಮಾಡೀನಿ ಅಂದರೆ ನೋಡ್ರಿ ಯಾರು ಮಾಡಿರಬಾರ್ದು ಅಂಥ ರಾಜಕಾರಣ ನಾನು ಮಾಡೀನಿ. ಯಾವ ಜನರಿಗೆ ನೋವು ಮಾಡಿಲ್ಲ. ಒಬ್ಬ ದಲಿತನಾಗಿ ಯಾವ ಸಮಾಜದ ಜನರಿಗೂ ಮೈನಾರಿಟಿ ಜನರನ್ನ ಹಿಡ್ಕೊಂಡು ಮೆಜಾರಿಟಿ ಜನರ ರಾಮನಗೌಡನ ಹಿಡ್ಕೊಂಡು ಯಾರ ಮನಸ್ಸಿಗೆ ನೋವು ಆಗಲಾರ್ದಂಥ ರಾಜಕಾರಣ ಯಾರನ್ನೇ ಮಾಡ್ತಾರೇನ್ರಿ. ಇವತ್ತಿಗೂ ಹಾಗೆ ಅದೀನಿ, ನಾನು ಹಾಗೆ ಸಾಯ್ತೀನಿ, ಯಾರಿಗೂ ತೊಂದರೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೂ ಕೂಡ ನೀವೆಲ್ಲ ಬಿಡ್ತಾರ ಆ ಥರ ಅವ್ರು ಯಾರು ಅಂದ್ರೆ ಹೊಟ್ಟೆ ಉರಿಯವ್ರು ಅಂತಾರಲ್ಲ, ನಿಮಗೆ ಬರ್ತದಿಲ್ಲ ಶಬ್ದ ರೀ. ಹೊಟ್ಟೆ ಉರಿಯವರು ಅದನ್ನು ಅಂತಾರೆ, ಹಿರಿಯರಿಗೆ ಟಿಕೆಟ್ ಸಿಗೋದಿಲ್ಲ ಅಂದ್ರೆ ಅದು ರಮೇಶ್ ಜಿಗಜಿಣಗಿ ಸೇರಿಸಿರ್ತಾರೆ ಬೇಕತ್ಲೇ. ಯಾಕಂದ್ರೆ ಅದು ಗೊತ್ತದ ನಂದೇನದನ ದೇವ್ರಿಗೆ ಗೊತ್ತದ. ಆದರೆ ಅವರು ಎಲ್ಲರ ಪುಸ್ತಕನ ಹಾಯ್ದು ಎಲ್ಲರೂ ಸೇರ್ಯಾನು ಅಂಥೇಳಿ ಅವ್ರು ಹೆದರಿಕೆ ಅದ. ಅದಕ್ಕಾಗಿ ನನ್ನ ಹೆಸರು ಸೇರಿಸಿರ್ತಾರೆ. ಆದರೆ ನನಗೆ ವಿಶ್ವಾಸದ ಪಾರ್ಟಿ ನನಗೆ ಅನ್ಯಾಯ ಮಾಡೋದಿಲ್ಲ, ನನ್ನ ಪ್ರಧಾನಮಂತ್ರಿ ನನಗೆ ಅನ್ಯಾಯ ಮಾಡೋದಿಲ್ಲ. ಅದು ಸಂಪೂರ್ಣ ನನಗೆ ವಿಶ್ವಾಸ ಅದ. ನನಗೇ ಟಿಕೆಟ್ ಕೊಡ್ತಾರೆ, ನಾನೇ ನಿಂದಿರ್ತೀನಿ. ಸರ್ ಜನವರಿ ಫೆಬ್ರವರಿಗೆ ವಿಮಾನ ನಿಲ್ದಾಣ ಮುಗಿಸ್ತಾರೆ, ಹೌದು. ವಿಮಾನ ಹಾರಿಸ್ತೀನಿ ಅಂತ ನಾನು ಜೂನ್ ಆಯ್ತು ಸರ್, ಆಯ್ತು ಒಂದು ನಾನು ಮಂತ್ರಿಗಳಿಗೆ ಸ್ವತಃ ಭೇಟಿಯಾಗಿ ನೋಡಪ್ಪ ಇಬ್ಬರು ಜೊತೆಯಾಗಿ ಪ್ರಧಾನಮಂತ್ರಿ ಹತ್ರ ಹೋಗೋಣ, ಪ್ರಧಾನಮಂತ್ರಿಯವ್ರಿಗೆ ಕೇಳೋಣ. ಅಲ್ಲಿ ಕೆಲಸಗಳು ಭಾಳ ಅದಾವ. ನ್ಯಾಷನಲ್ ಹೈವೇ ಅದ, NTPC ಇನ್ನೂ ಸೆಕೆಂಡು ಫೇಸ್ದು ಓಪನಿಂಗ್ ಮಾಡಲೇ ಇಲ್ಲ. ಬರೀ ಏನೋ ನಾನು ಮತ್ತು ಸಿಂಧೆ ಸಾಹೇಬ್ರು ಬಂದು ಕಲ್ಲು ಹಾಕಿ ಪೂಜೆ ಮಾಡಿದೆವು ಅಷ್ಟೇ. ಆದರೆ ಅದನ್ನು ಓಪನಿಂಗ್ ಮಾಡಲೇ ಇಲ್ಲ ಇವತ್ತಿಗೆ. ಅದನ್ನೂ ಒಂದು ಉಳಿದದು. ರೈಲ್ವೆ ಅದ, ಇಲೆಕ್ಟ್ರಿಫಿಕೇಷನ್ ಅದ, ಇನ್ನೂ ಭಾಳ ಕೆಲಸ ಅದ. ಅದಕ್ಕೆ ಹೋಗಿ ಭೇಟಿಯಾಗೋಣ ಅಂತೇಳೀನಿ. ಹ್ಞೂ ಅಂತ ಹೇಳ್ಯಾರ. ಅವತ್ತು ನಾವು ಇಬ್ಬರು ಕೂಡ ಟ್ರೈ ಮಾಡಿದೆವು. ಸಿವಿಲ್ ಏವಿಯೇಷನ್ ಮಿನಿಸ್ಟ್ರು ನಾನು, ಅವರು ಬೇರೆ ಕಡೆ ಟೂರ್ ಹೋದರು, ನಾನು ಈ ಕಡೆ ಬಂದಿನಿ. ಈಗ ಮತ್ತೆ ಹೋಗ್ತಾ ಇದ್ದೀನಿ ಸೋಮವಾರ ಅಥವಾ ಮಂಗಳವಾರ. ಅದ್ರ ಸಲುವಾಗಿ ಹೋಗಿ ಪ್ರೈಮ್ ಮಿನಿಸ್ಟ್ರಿಗೆ ಭೇಟಿಯಾಗಿ ಟೈಮ್ ಕೊಟ್ಟರೆ ಸರಿ, ಟೈಮ್ ಕೊಟ್ಟಿದ್ದಿಲ್ಲ ಅಂದರೆ ಇರೋ ಮಂತ್ರಿ ಅವ್ರನ್ನ ಕರ್ಕೊಂಬಂದು ಉಳಿದ ಕೆಲಸ ಇನ್ನು ಯಾವ್ಯಾವ ಸ್ಟೇಜ್ನಲ್ಲಿದೆ ಇವತ್ತು ನಾಳೆ ನಾನೇ ಹೋಗಿ ಇನ್ನೊಂದು ಸಲ ಇನ್ಸ್ಪೆಕ್ಷನ್ ಮಾಡಿ ಅದನ್ನು ತಿಳ್ಕೊಂಬರ್ತೀನಿ. ಭಾಳ ಉಳಿದಿತ್ತಂದ್ರೆ ಒಂದು 4-6 ದಿನ ಹೆಚ್ಚು ಕಡಿಮೆ ಆಗಿ ಅದನ್ನು ಮಾಡಿಸ್ತೇವೆ, ಬೇಗ ಮಾಡಿ. ಸೌಕರ್ಯ ಸಚಿವರು ನಮ್ಮ ಜಿಲ್ಲೆಯವರೇ ಇದ್ದಾರೆ, ಆ ವಿಷಯದಲ್ಲಿ ಯಾವ ಮೂಲ ಸೌಕರ್ಯ ಮಾಡ್ಸಂದ್ರೆ ಅವರು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವೆಲ್ಲ ಮೂಲ ಸೌಕರ್ಯ ವಿಮಾನ ನಿಲ್ದಾಣ ನಾವೇ ತಗೋತೀವಿ, ಸರ್ಕಾರ ಖಾಸಗಿ ಕೊಡಲ್ಲ, ನಾವೇ ನಡೆಸ್ತೀವಿ. ಪ್ರಧಾನಿಯವರಿಗೆ ಈ ಬಗ್ಗೆ ಮನವರಿಕೆ ಮಾಡ್ತೀವಿ. ಭಾಳ ಚಲೋ ಇದ್ದಾರೆ. ಯಾರು ನಡೆಸಿದ್ರಿ ಅಲ್ರಿ, ಯಾರು ನಡೆಸಿದ್ರು ನಮ್ಮದೇ ತಾನೆ. ಸರ್ ಅಲ್ಲಿ ಇಬ್ರಾಹಿಂಪುರ ರೈಲ್ವೆ ಬೈಪಾಸ್ ಇವತ್ತಿನ ತನಕ ಆಗಿಲ್ಲ. ಇಬ್ರಾಹಿಂಪುರ ರೈಲ್ವೆ ಗೇಟ್ ಬೈಪಾಸ್ ಮಾಡ್ಬೇಕಿದ್ರೆ ಕೆಳಗೆ ಅಂಡರ್ ಪಾಸ್ ಮಾಡ್ಬೇಕಂದಿದ್ರಿ ನೋಡ್ರಿ. ಅದನ್ನ ನೋಡ್ರಿ, ನಾನು ಸ್ವತಃ ಇನ್ಸ್ಪೆಕ್ಷನ್ ಮಾಡೀನಿ, ತಾವು ಬಂದು ನೋಡಿದಿರಿ. ಅದು ಬರೀ ಇಲ್ಲೇ ಫೈಲ್ ಇಲ್ಲೇ DC ಆಫೀಸ್ನಾಗೆ ಇತ್ತದು. ಮೊನ್ನೆ ಜಗಳ ಮಾಡಿ ನಾನು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಕಳಿಸೀನಿ. ಅದನ್ನು GM ಹತ್ರ ನಾ ಮಾತಾಡೀನಿ, ಇಮಿಡಿಯೇಟ್ ಕ್ಲಿಯರ್ ಮಾಡಿ ಕಳಿಸ್ತೀನಿ ಅಂತ ಹೇಳ್ಯಾರ. ಅದ್ರ ಜೊತೆಗೆ ನಿಮ್ಮಲ್ಲಿ ಇದು ಬೈಪಾಸ್ ಅದಲ್ಲ, ಬಾಗೇವಾಡಿ ಬೈಪಾಸ್ 64 ಕೋಟಿ ರೂಪಾಯಿ ಅದ್ರದ್ದು ಎಸ್ಟಿಮೇಟ್ ಆಗ್ಯದ. ಅದನ್ನು ಕೂಡ ಮಂಜೂರು ಮಾಡಿ ಅದನ್ನು ಕೆಲಸ ಶುರು ಮಾಡ್ತಾರೆ ನ್ಯಾಷನಲ್ ಹೈವೇ ಮೇಲೆ. ಅಲ್ಲಿ ಶೋಭಾ ಸಮಸ್ಯೆ ನೀವು ಬೇರೆ ಹೇಳಿದ್ರ ಬಗ್ಗೆ ಹೇಳಿಲ್ಲ. ಸೊ ಅಕ್ಕಪಕ್ಕದವ್ರಿಗೆ ಇವತ್ತವರೆಗೂ ಅವರು ಪರ್ಮಿಷನ್ ಕೊಡ್ತಾನೆ ಇಲ್ಲ, ಅಕ್ಕಪಕ್ಕದವ್ರಿಗೆ ರೊಕ್ಕ ತಗೋತಾ ಇದ್ದಾರೆ. ಅದನ್ನ ಊರು ಹೊರಗೆ ಹಾಕಬೇಕು, ಅದು ನಿಯಮದ ಪ್ರಕಾರ ಇಲ್ಲ ಅನ್ನೋಂಥದ್ದಿದೆ. ಅದರಲ್ಲಿ ಏನಂದ್ರೆ ಜಿಗಜಿಣಿಯವ್ರ ಒತ್ತಾಸೆ ಇದೆ, ಆ ಕಾರಣಕ್ಕಾಗಿ ಅದು ಉಳ್ಕೊಂಡಿದೆ, ಅದು ಹೊರಗೆ ಹೋಗ್ತಾ ಇಲ್ಲ ಅನ್ನೋ ಅದಕ್ಕಿಂತ ಹೇಳಕ್ಕೆ ಅಪ್ಪ
ಅಣ್ಣಯ್ಯ ನಾನು ಅಲ್ಲ ಆಯ್ತು ನಂದು ಎದ್ರಾಗ ಕೂಡ ನಂದು ಇದ್ರಾಗ ಯಾವ ಪಾತ್ರ ಇಲ್ಲ ಅಂತ ನಿಮ್ಮ ಅಣ್ಣನ ಬರ್ತದಲ್ಲ, ಅವ್ರಿಗೆ ಯಾಕೆ ಮುಂದೆ ಅಲ್ಲ ಅದೇ ಹೇಳಿನಿ ನಾ ಕರೆದು ನಾನು ಆಫೀಸಿಗೆ ಕರೆದು ಹೇಳಿನಿ ಇನ್ನೊಂದು ಸಲ ಮಾಡ್ದೇ ಇಲ್ಲ ಅಂದ್ರೆ ಅದಕ್ಕೆ ಸರ್, ನಿಮ್ಮ ಅಣ್ಣ ಅವರು ನಿಮ್ಗೆ ಹೇಳಿದ್ರು ನಾವು actually ಕಾನೂನು ಪ್ರಕಾರ 50 ಕಿಲೋಮೀಟರ್ ಹೌದು, ಹೌದು. ಹೇಳ್ತಾರ ಅವರು.